ಗುರು ಈ ತರ ಆಗುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ನಮ್ಮ JCP ಈ ಕಡೆಯಿಂದ ಆ ಕಡೆಗೆ ಪಲ್ಟಿ ಆಗ್ಬಿಟ್ಟಿದೆ ನೋಡಿ. ಸ್ಕಾರ್ಪಿಯೋ ಲೈನ್ ಗುರು. ನೈಟ್ ರೌಂಡ್ ಹಾಕೋಣ, ಅಡ್ವೆಂಚರ್ ಮಾಡೋಣ. ಇವತ್ತು ನನ್ಗೆ ಬಾಡಿ ಗಾರ್ಡ್ ಆಗಿ ನಮ್ಮ JCP ಇರುತ್ತೆ. ಇಲ್ಲಿ ಆನೆಗಳು ಬರ್ತವೆ, ಚಿರತೆಗಳು ಬರ್ತವೆ. ಫೈರ್ ಕ್ಯಾಂಪ್ ರೆಡಿ ಆಯ್ತು. JCP ಮೇಲ್ಗಡೆಯಿಂದ ಸುತ್ತ ನೋಡಿ ಯಾವ ತರ ಕಾಣಿಸ್ತಾ ಇದೆ. ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ತೋಟದಿಂದ. ನಮ್ಮ ಜೊತೆ ಇದೆ JCP. ಹೌದು, ಇವತ್ತು 24 hours JCP ಜೊತೆನೇ ಇರಬೇಕು. JCPಲೇ ಇರ್ತೀನಿ. ಸೊ ನೋಡೋಣ ಇವತ್ತು ರಾತ್ರಿ. ಮೇಯ್ನ್ ಇರೋದು ಇವತ್ತು ರಾತ್ರಿ. ಇಲ್ಲಿ ನೋಡ್ರಿ ವೆದರ್ ಯಾವ ಥರ ಇದೆ ಅಂದರೆ ಮಳೆ ಬರೋ ಥರ ಇದೆ. ನೆನ್ನೆ ಮಧ್ಯಾಹ್ನ ಸ್ಟಾರ್ಟ್ ಆಗಿದ್ದು ಮಳೆ. ಫಸ್ಟ್ ಈ ವರ್ಷದ ಮೊದಲ ಮಳೆ ಅದು ನಿಂತೋಗಿತ್ತು. ಇವತ್ತು ಮಧ್ಯಾಹ್ನ ಮೇಲೆ ಹಾಗೇ ಮೋಡ ಕಟ್ಟಿ ಈಗ ಮಳೆ ಹನಿ ಆಗ್ತಾ ಇದೆ. ಆಲ್ರೆಡಿ ಇಲ್ಲಿ ನೋಡಿ ಹನಿ ಬೀಳ್ತಾ ಇದೆ. ನೈಟು ತುಂಬ ಅಡ್ವೆಂಚರಸ್ ಆಗಿರುತ್ತೆ. ನೋಡೋದಕ್ಕೆ ನೋಡಿ ಈ ಥರ ಇದೆ ಅಷ್ಟೇ. ಬಟ್ ಇಲ್ಲಿಗೂ ಎಲ್ಲ ಬರ್ತವೆ. ಮೀನ್ಸ್ ಆನೆ, ಚಿರತೆ, ಎಕ್ಸೆಟ್ರಾ ಪ್ರಾಣಿಗಳು. ಓಕೆ, ಇರೋಣ. ಡನ್ನ? ಭಯನಾ? ನಾವು ಇದಕ್ಕೂ ಮುಂಚೆ ನಾನು ಇವನು ಒಂದ್ಸಲ ಟ್ರೀ ಹೌಸ್ ಮೇಲ್ಗಡೆ JCPನ ಕರ್ಕೊಂಡೋಗಿ ಟ್ರೀ ಹೌಸ್ ಮೇಲ್ಗಡೆ ಕ್ಯಾಂಪಿಂಗ್ ಮಾಡಿದ್ವಿ. ಅದೊಂಥರ ಚೆನ್ನಾಗಿತ್ತಲ್ವ ಆವಾಗ ಅಲ್ಲಿ. ಸೊ ಆ ವಿಡಿಯೋ ಯಾರ್ಯಾರು ನೋಡಿಲ್ಲ, ನಮ್ಮ ಮೇನ್ ಚಾನಲಲ್ಲಿ ಇದೆ, ಅಲ್ಲೋಗಿ ನೋಡಿ. ಒಂದು ರಾತ್ರಿ ನೈಟ್ ಕ್ಯಾಂಪಲ್ಲಿ JCP ಜೊತೆಗಿತ್ತು. ಅಂದರೆ JCP ಜೊತೆ ಹೋಗಿ ಅವಾಗ ಆನೆ ಒಂದು ಮಕನಾನೆ ಅಟ್ಟಿಸ್ಕೊಂಡು ಬರ್ತಾಯಿತ್ತಲ್ಲ, ಅದಕ್ಕೆ ಸೇಫ್ಟಿಗೆ JCPನ ಕರ್ಕೊಂಡೋಗಿ ಕ್ಯಾಂಪಿಂಗ್ ಮಾಡಿದ್ವಿ. ಸೊ ಇವತ್ತು ಸೇಮ್ ಕೆಲಸನೂ ಮಾಡ್ತೀವಿ, ಇಲ್ಲೇ ಕ್ಯಾಂಪಿಂಗು ಮಾಡ್ತೀವಿ. ಪ್ರತಿಯೊಂದು ತುಂಬ ಅಡ್ವೆಂಚರಸ್ ಆಗಿರುತ್ತೆ. ಈ ವಿಡಿಯೋ ಮಿಸ್ ಮಾಡಿದೆ, ಕೊನೆ ತನಕ ನೋಡಿ. ಸೊ ಇನ್ನು 24 hours ನೋಡಿರಿ. ನೆನ್ನೆ ಒಂದು ಸಿಂಪಲ್ಲಾಗಿ ಕಲ್ತಿದ್ದೆ ಡ್ರೈವ್ ಮಾಡೋದನ್ನ. ಇವತ್ತು ಒಂದು ಸ್ವಲ್ಪ ಬೆಟರ್ ಮಾಡ್ಕೋತೀನಿ ಅದನ್ನು. ಇದೇನ್ ಕೆಲಸ ಮಾಡ್ತಿದೆ ಎಲ್ಲ ಆಯಿಲ್ ಅಲ್ಲೇ ಮಾಡ್ತಾ ಇರೋದು ಕೆಲಸ. ಬ್ಲಾಕ್ ಪೈಪ್ ಐತಲ್ವಾ, ಅದು ನಾವು ಬಟ್ಟೆ ಪಿನ್ನಿಂದ ಒಂಚೂರು ಲೀಕೇಜ್ ಆಗೋದ್ರು ನಾವು ಕೆಲಸ ಆಗಲ್ಲ. ಎಲ್ಲ ಅಲ್ಲೇ ಪ್ರೆಸರ್ ಎಲ್ಲ ಅಲ್ಲೇ ಹೊಂಟೈತೆ. ಮೂವಿಂಗ್ನು ಅಷ್ಟೇ, ಒಂದ್ ವೈರ್ ಕಟ್ ಆದ್ರೂ ಗಾಡಿನೇ ಮೂವ್ ಆಗಲ್ಲ. ಯಾಕಂದ್ರೆ ಈ ಗಾಡಿ ಕ್ಲಚ್ ಇಲ್ವಲ್ಲ, ಫುಲ್ ನಮ್ಮ ಮನೆ ತರ ಎಲೆಕ್ಟ್ರಿಷಿಯನ್. ಮಳೆ ಯಾವಾಗ ಬರುತ್ತೆ ಅನ್ನೋದು ಗೊತ್ತಿಲ್ಲ. ನಿನ್ನೆ ನಮ್ಮ ಸುತ್ತಮುತ್ತ ಊರಿಗೆಲ್ಲ ಸಿಕ್ಕಾಪಟ್ಟೆ ಮಳೆಗಳಾಗಿದ್ದಾವೆ ಅಲ್ಲಲ್ಲಿಗೆ. ನಮ್ಗೆ ನಿನ್ನೆ ಒಂದ್ ಸ್ವಲ್ಪ ಅಷ್ಟು ಜೋರ್ ಮಳೆ ಇಲ್ಲ, ಕಡಿಮೆ. ನಿಮ್ಮೂರ್ಗೂ ಮಳೆ ಏನಾದ್ರು ಬೀಳುತ್ತಾ ಕೆಳಗಡೆ ಕಮೆಂಟ್ ಮಾಡಿ. ಡೈಲಿ ಓಡಿಸ್ತಿದೆಯಲ್ಲ, ಬೇಜಾರಾಗಲ್ವಾ? ಆಗಲ್ಲ. ಆದ್ರೆ ದಿನಾನು ಓಡಿಸ್ತಾನೆ ಇರ್ಬೇಕು. ಒಂದ್ ದಿವಸ ಮನೇಲಿದ್ರೆ ಬೇಜಾರಾಗುತ್ತೆ. ಮನೇಲಿದ್ರೆ ಬೇಜಾರು. ಏನು ಕೆಲಸ ಮಾಡದೆ ಮನೇಲೆ ಕೂತ್ಕೊಂಡ್ರೆ ಸೋಂಬೇರಿ ಎದ್ದೋಗ್ಬಿಡ್ತೀವಿ. ಸೊ ಏನಾದ್ರೂ ಒಂದು ಕೆಲಸ ಮಾಡ್ತಾ ಇರಬೇಕು. ಮೈಂಡು ಓಡ್ತಾ ಇರುತ್ತೆ. ನಾವು ಆಕ್ಟಿವ್ ಆಗಿದ್ರೆ ಕೆಟ್ಟ ಆಲೋಚನೆಗಳು ಬರಲ್ಲ, ನೆಗೆಟಿವ್ ಥಿಂಕ್ ಮಾಡಲ್ಲ ನಾವು. ಸೊ ನೀವು ಅಷ್ಟೇ ಯಾವುದಾದ್ರೂ ಒಂದು ಕೆಲಸ ಮಾಡ್ತಾನೇ ಇರಿ ಎನಿ ಟೈಮ್. ಅಲ್ಲಿ ನೋಡ್ರಿ ನೆನ್ನೆ ನೋಡಿದ್ವಲ್ಲ ಸ್ಕಾರ್ಪಿಯೋ, ಅದು ಇನ್ನೂ ಅಲ್ಲೇ ಇದೆ. ನೆನ್ನೆ ಸಿಕ್ಕಿತ್ತು ನಮಗೆ. ಇಲ್ಲಿ ನೋಡಿ ನೆನ್ನೆಯಿಂದ ಇಲ್ಲೇ ಓಡಾಡ್ತಾ ಇದೆ. ಇದನ್ನ ಸ್ವಲ್ಪ ರೆಸ್ಕ್ಯೂ ಮಾಡಿ ಬೇರೆ ಕಡೆಗೆ ಬಿಡಬೇಕು. ಬಟ್ ಯಾವ ಥರ ಹಿಡಿಯೋದು ಅಂತ ಗೊತ್ತಾಗ್ತಿಲ್ಲ. ಸ್ಕಾರ್ಪಿಯೋ ವೆರಿ ವೆರಿ ಡೇಂಜರಸ್. ಇದು ಒಳಗಡೆ ಹೋಗ್ಬಿಡುತ್ತೆ. ಇಲ್ಲಿ ನಾನು ಹಿಡಿಯೋದಕ್ಕೆ ಏನೂ ಇಲ್ಲ, ಬರೀ ಕೈ. ಹಾಂ, ಅಂದರೆ ಟ್ರೀಟ್ಮೆಂಟ್ ತಗೊಳ್ಳದೆ ಹೋದ್ರೆ. ಸ್ಕಾರ್ಪಿಯೋ ರೆಸ್ಕ್ಯೂ. ಆಯ್ ಓಕೆ, ಫೈನಲಿ ಸ್ಕಾರ್ಪಿಯೋ ರೆಸ್ಕ್ಯೂ ಮಾಡಾಯಿತು. ನೋಡ್ರಿ ನನ್ನ ಕೈಯಲ್ಲಿದೆ ವಿಷಪೂರಿತ ಸ್ಕಾರ್ಪಿಯೋ. ವೆರಿ ಡೇಂಜರಸ್ ಇದು. ಸೊ ಇದನ್ನು ಸಾಯಿಸೋದು ಬೇಡ, ಬೇರೆ ಜಾಗಕ್ಕೆ ಬಿಟ್ಬಿಟ್ಟು ಬರ್ತೀನಿ. ಓಕೆ, ಬಿಟ್ಬಿಟ್ಟು ಬರೋಣ ಬನ್ನಿ. ಸೊ ಅಲ್ಲೇನು ನೋಡ್ತಾ ಇದ್ದೀರಾ ಮುಳ್ಳು, ಅದೇ ಮುಳ್ಳಿಂದ ಕಚ್ಚೋದು. ಇದನ್ನು ಬಿಟ್ಬಿಟ್ಟು ಬರೋದಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಕೆಳಗಡೆ ಬಿಟ್ಬಿಟ್ಟು ಬರೋಣ ಬನ್ನಿ. ಮಿಸ್ಸಾಗಿ ಒಂಚೂರು ಕೈ ಕಚ್ಚಿಸ್ಕೊಂಡ್ರೆ ಮುಗೀತು ಕತೆ. ಓಕೆ, ಇಲ್ಲಿ ಬಿಡೋಣ. ಹೋಯ್ತು ನೋಡಲ್ಲ, ಹೋಯ್ತಾ ಇದೆ. ಆ ವಿಷಕಾರಿ ಪ್ರಾಣಿನ ಏನಕ್ಕೆ ಬಿಟ್ಟೆ, ಸಾಯಿಸ್ಬಿಡೋದಲ್ವ ಅಂತ ನೀವು ಕೇಳ್ಬೋದು. ವಿಷ ಇರೋದು ಆ ಪ್ರಾಣಿಗಳಲ್ಲ, ಮನ್ಸರಲ್ಲಿ. ಅರ್ಥ ಆಯ್ತಾ? ನೋಡ್ರಿ ಕೆಲಸ ಆಲ್ಮೋಸ್ಟ್ ನೋಡಿ ಇಷ್ಟು ಮಾಡಿದ್ವಿ ಇವತ್ತು. ಟೈಮ್ ಸುಮಾರು 5 ಗಂಟೆ. ಇಬ್ಬರು ಹೊರಗಡೆ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀವಿ ನೈಟು ಎಲ್ಲಿ ನಿಲ್ಸೋಣ ಅಂತ. ಸೊ ಒಂದು ಚೆನ್ನಾಗಿ ಇಲ್ಲಿ ದಾರಿ ಮಾಡ್ಕೊಂಡಿದ್ದೀವಿ JCP ನಿಲ್ಸೋದಕ್ಕೆ. ಇಲ್ಲಿ ನಿಲ್ಲಿಸಿ ನೈಟು ಅಲ್ಲೇ ಇರಬೇಕು. ತಿನ್ನೋದಕ್ಕೆ ನಮಗೆ ಊಟಕ್ಕೆ ಏನಾದರೂ ಮಾಡ್ಕೋಬೇಕು. ನೈಟ್ ಊಟಕ್ಕೆ ಏನು ಮಾಡೋಣ? ಏನು ಮಾಡಿದ್ರು ನನ್ನ ಫ್ರೆಂಡ್ ಕಳಿಸ್ಬಿಡ್ತೀನಿ ಏನಾದರೂ ತಗೋವ ಅಂತ. ಅವ್ನು ಹೋಗಿ ಹೋಟ್ಲಲ್ಲಿ ಏನಾದರೂ ತಗೋಬರ್ತಾನೆ. ಅಲ್ಲಿ ತನಕ ನೀವು ಇಬ್ಬರೇ JCPಲಿ ಇರೋಣ. ಟ್ರ್ಯಾಕ್ಟರ್ಗೆ ಬಂದು ಸಿಕ್ತಿದೆಯಲ್ಲ
ನೆನ್ನೆ ನೋಡಿದ್ರಲ್ಲ ಇವನಲ್ಲ ಇವ್ನ ತಮ್ಮ ನಮ್ಮ ಅಕ್ಕನ ಮಗ ಚಿಕ್ಕವನು ಓಡೇ ಬಂದ್ಬಿಟ್ಟ. ನಾವು ಅವ ಬೇರೆ ಓಡ್ ಬರ್ತಾವನೆ, ಇವ ಕೆಳಗಡೆಯಿಂದ ಬರ್ತಾವನೆ. ಅಯ್ಯಪ್ಪ ಆ ಸಿಡ್ಲ್ ಬೇರೆ ಅದೇ ಟೈಮ್ಲಿ. ನಿನ್ನೆ ವಿಡಿಯೋ ಯಾರು ನೋಡಿಲ್ಲ ಅದನ್ನ ನೋಡ್ರಿ ಗೊತ್ತಾಗುತ್ತೆ. ಓಕೆ ಹಾ ಇವಲ್ಲ ಇನ್ನೊಬ್ಬ ಚಿಕ್ಕವ ಓಡ್ ಬಂದಿದ್ದು. ಏನ್ ಗುರಿದು ಇಷ್ಟೈಟು ಲೈನ್ ತಡೀತಾ ಇದೆ, ನಾನು ಕರೆಂಟ್ ಹೊಡಿತಿಲ್ಲ ಅಂದ್ರೆ ಐ ಆಮ್ ಸೂಪರ್ ಮ್ಯಾನ್ ಪವರ್. ಇವಾಗ ನಾನು JCP ಮೇಲ್ಗಡೆ ಇದ್ದೀನಿ. JCP ಮೇಲ್ಗಡೆಯಿಂದ ಸುತ್ತ ನೋಡಿ ಯಾವ ಥರ ಕಾಣಿಸ್ತಾ ಇದೆ. ಹಾಗೆ ನೋಡಿ, ಹೀಗೆ ನೋಡಿ, ಈಗ ನೋಡಿ, ಈಗ ನೋಡಿ, ಇಲ್ಲಿ ನೋಡಿ. ಇವತ್ತು ನೋಡ್ತೀವಿ. ಟೈಮ್ ಸುಮಾರು 5:15 ಆಯಿತು ಇವತ್ತು. ಆದರೆ ನೈಟ್ ಕೂಡ ಸ್ವಲ್ಪ ಕೆಲಸ ಮಾಡಿ ಕ್ಯಾಂಪಿಂಗ್ ಮಾಡ್ತೀವಿ. ಇಲ್ಲಾಂದ್ರೆ ನೋಡೋಣ ಯಾವ ಥರ ಆಗುತ್ತೆ ಏನಂತ. ಗುರು ಈ ಥರ ಆಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ. ನಿನ್ನೆಯಿಂದನೂ ಕೆಲಸ ಮಾಡಿದ್ದೀವಿ, ಏನು ಒಂದು ಸ್ವಲ್ಪನೂ ತೊಂದರೆ ಆಗಿಲ್ಲ. ಬಟ್ ಇಲ್ಲಿ ನೋಡ್ರಿ, ನಮ್ಮ JCP ಈ ಕಡೆಯಿಂದ ಆ ಕಡೆಗೆ ಪಲ್ಟಿ ಆಗಿಬಿಟ್ಟಿದೆ. ನಮ್ಮ ಡ್ರೈವರ್ ಯಾವ ಥರ ಬಿಟ್ಟನೆ ಏನೋ ಗೊತ್ತಿಲ್ಲ. 4 ಚಕ್ರದಲ್ಲೂ ನಿಂತಿಲ್ಲ, ಆಲ್ಮೋಸ್ಟ್ ಬಿದೋಗ್ಬಿಟ್ಟಿದೆ ಆ ಕಡೆಗೆ. ಆಗಲ್ಲ ಗುರು, ಬರ್ತಾ ಇದೆ ಬರ್ತಾ ಇದೆ. ದಬಾ ಕಂಡಿಲ್ವ ಇದು? ನಾನು ನೀರು ಎತ್ಕೊಬೋಣ ಅಂದ್ಬಿಟ್ಟು ಹೋಗಿದ್ದೆ. ಅಣ್ಣ ಗಾಡಿ ಎಪ್ಸೈಡ್ ಆಗೋಯ್ತು, ಬೇಗ ಬನ್ನಿ ಬನ್ನಿ ಅಂದ್ಬಿಟ್ಟು ಫೋನ್ ಮಾಡ್ದ. ಬಂದು ನೋಡಿ ನಾನು ನಿಜವಾಗ್ಲೂ ರಿಯಲ್ ಅಂತ ಅನ್ಕೊಂಡೆ. ಸೊ ಹಂಗೂ ಅನ್ಕೊಂಡೆ, ಫುಲ್ ಎಕ್ಸ್ಪೀರಿಯನ್ಸ್ ಇರೋ ಡ್ರೈವರು ಹಂಗೆ ಮಾಡಲ್ವಲ್ಲ ಅಂತ. ಸೊ ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಸಿಗ್ತೀನಿ. ಫೈನಲಿ ಕತ್ಲೆ ಹಾಗೆ ಹೋಯ್ತು. ನೋಡ್ರಿ JCPನೂ ಹಾಗೆ ಇದೆ. ನಮ್ಮ ಫ್ರೆಂಡ್ ನೋಡಲ್ಲಿ ಕೂತವನೆ. ಊಟಕ್ಕೆ ನಾವೇನು ಮಾಡಿದ್ವಿ ಗೊತ್ತಾ, ನನ್ನ ಫ್ರೆಂಡನ್ನು ಕಳಿಸ್ಬಿಟ್ಟು ಊಟಕ್ಕೆ ಒಂದು ಪಾರ್ಸಲ್ ತರಿಸಿದ್ದೀನಿ ಅಂತ ಅಂದ್ಕೊಂಡಿದ್ವಿ. ಬಟ್ ನಮ್ಮಮ್ಮ ನಾನೇ ಮಾಡ್ಕೊಡ್ತೀನಿ, ಪಾರ್ಸಲ್ ಬೇಡ ಅಂತ ಹೇಳಿದ್ರು. ಸೊ ಅಮ್ಮನ ಹತ್ರ ಚಪಾತಿ ಹಾಕ್ಸ್ಕೊಂಡು ಬಂದು ಅಲ್ಲಿ ಇಟ್ಟಿದ್ದೀವಿ, ಒಳಗಡೆ ಊಟ ಮಾಡಬೇಕು. ಸೊ ಇವಾಗ ನಮ್ಮ JCP ಏನಿದೆ, JCPಲಿ ನೈಟ್ ರೌಂಡ್ ಹಾಕೋಣ, ಅಡ್ವೆಂಚರ್ ಮಾಡೋಣ, ಮತ್ತು ಫೈರ್ ಕ್ಯಾಂಪ್ ಕೂಡ ಹಾಕೋಣ. ಸೊ ಇವತ್ತು ಫೈರ್ ಕ್ಯಾಂಪ್ ಜೊತೆಗೆ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಇಲ್ಲಿ ಫೈರ್ ಹಾಕೋದಕ್ಕೆ ಏನೂ ಸಿಗ್ತಾಯಿಲ್ಲ, ಹುಡ್ತಾ ಇದ್ದೀವಿ ಆವಾಗಿಂದ. ಇಲ್ಲಿ ಏನು ತೊಂದರೆ ಅಂದರೆ ನೋಡಿ, ಹೆಜ್ಜೆನುಗಳು ಬಂದು ಲೈಟ್ಗೆ ನಾವು ಲೈಟ್ ಆನ್ ಮಾಡಿದ್ರೆ ಸಾಕು, ಇಲ್ಲಿ ಹೆಜ್ಜೆನಿದೆ ಸುತ್ತ ಮರಗಳಲ್ಲಿ, ಈ ಲೈಟಿಗೆ ಹೆಜ್ಜೆನುಳುಗಳು ಬಂದ್ಬಿಡ್ತವೆ. ಅದು ಕಚ್ಚುತ್ತೆ ಏನೋ ಗೊತ್ತಿಲ್ಲ. ಬಟ್ ಇಲ್ಲಿ ನೋಡಿ ಬಂದು ಮುಖದ ಮೇಲೆ ಕುತ್ಕೊಳ್ಳುತ್ತೆ. ನನ್ನ ಫ್ರೆಂಡ್ ಸದ್ಯ ಮಾತಾ ಇಲ್ಲ. ಬೇಜಾರ ಖುಷಿ ನನ್ನ ಜೊತೆ ಇರೋದಕ್ಕೆ ಬೇಜಾರು ಇಲ್ಲ ಗಾಯ್ಸ್. ನಾನು ನನ್ನ ಜೊತೆ ಯಾರಾದರೂ ಬರಲಿ, ಅವ್ರನ್ನ ಯಾವತ್ತೂ ಬೇಜಾರು ಮಾಡಲ್ಲ. ನಾನು ಚಿಲ್ಲಾಗಿರ್ಬೇಕು, ಫ್ರೀಯಾಗಿರ್ಬೇಕು. ಆನೆ ಬರಲಿ, ಹುಲಿ ಬರಲಿ, ಚಿರತೆ ಬರಲಿ, ಇವತ್ತು ಭಯ ಇರಲ್ಲ. ಯಾಕಂದರೆ ನನ್ನ ಜೊತೆ JCP ಇದೆ. ಓಕೆ, ಸುತ್ತ ಒಂದ್ಸಲ ಕೇಳಿಸ್ಕೊಳ್ಳಿ ಯಾವ ಥರ ಸೌಂಡ್ ಇದೆ ನಾವಿರೋ ನೇಚರ್ದು ಅಂತ. ಸೊ ಇವಾಗಲ್ಲ, ಇನ್ನೊಂದು ಸ್ವಲ್ಪ ಹೊತ್ತಾಗಲಿ ಇನ್ನೂ ಒಂಥರ ಭಯಾನಕವಾಗಿರುತ್ತೆ. ಕೆಲವ್ರಿಗೆ ಭಯಾನಕ ಅನಿಸ್ಬೋದು, ಕೆಲವ್ರಿಗೆ ಅದು ಇಷ್ಟ ಆಗ್ಬೋದು. ಸೊ ನನಗೆ ಐ ಲವ್ ನೇಚರ್ ಸೌಂಡು. ಅಪ್ಪ ಓಕೆ, ಇಲ್ಲಿ ನೋಡ್ರಿ ಫೈನಲಿ ಫೈರ್ ಕ್ಯಾಂಪ್ ರೆಡಿ ಆಯಿತು. ಇವಾಗ ನಮ್ಮೂರಿಗೆ ಮಳೆ, ಸೊ ಆದ್ದರಿಂದ ಸ್ವಲ್ಪ ಚಳಿ, ಅದಕ್ಕೆ ಫೈರ್ ಕ್ಯಾಂಪ್ ಹಾಕಿದ್ದೀವಿ ಸ್ವಲ್ಪ ಬೆಚ್ಚಗಾಗಲಿ ಅಂತ. ನಮ್ಮ ಊಟ ನೋಡಿ ಇಲ್ಲಿ ರೆಡಿ ಇದೆ. ಫಸ್ಟು ಊಟ ಮಾಡ್ಕೊಳ್ಳೋಣ ಬನ್ನಿ. ಫೈರ್ ಕ್ಯಾಂಪ್ ಜೊತೆಗೆ ಇವತ್ತು ನಮ್ಮ ಡಿನ್ನರ್ ಚಪಾತಿ, ಸಾಂಬಾರ್ ಮತ್ತು ಬಾಳೆಹಣ್ಣು, ಇದು ನಮ್ಮ ಊಟ. ಓಕೆ, ಇವಾಗ ಊಟ ಮಾಡೋಣ. ಮಾತ್ರ 2 ಮುದ್ದೆ ಮಾಡಿಸ್ಬಿಡಿ, ಈ ಸಾಂಬಾರು ಮಾಡಿದ್ರೆ. ಓಕೆ, ಊಟ ಅಂತೂ ಆಯಿತು. ಇನ್ನು ನಮ್ಮ ಫ್ರೆಂಡ್ದು ಇನ್ನೂ ಆಗಿಲ್ಲ, ಮಾಡ್ತಾನೆ. ಮಾಡಲಿ. ಓ, ಈ ಜೇನು ನೋಡೋದೈತೆ ಅಲ್ಲ ನಮ್ಮ ಕತೆ. ಏನಪ್ಪ ನಿಂದು? ನೋಡಿ ಇಲ್ಲಿ ನೋಡಿ, ಊಟ ಮಾಡ್ತೀಯಾ? ಊಟ ಚಳಿ ಹೊಡಿತಾ ಅಲ್ವಾ? ಚಳಿ ತಲೆ ಹೊಡಿಸ್ತೀನಿ, ಅದಕ್ಕೆ ಅಲ್ಲೇ ಲಾಕ್ ಮಾಡ್ಕೊಂಡು. ನೋಡ್ರಿ, ಈ ಬೇಸಿಗೆಲ್ಲೂ ನಮ್ಮೂರಲ್ಲಿ ಇಷ್ಟೊಂದು ಚಳಿ. ಹಬ್ಬ, ಇದನ್ನ ಕಲಿಯೋದಕ್ಕೆ 6 ತಿಂಗಳು, 1 ವರ್ಷ, 2 ವರ್ಷ ಆ ಥರ ತಗೋತಾರೆ. ನನಗೆ ಟ್ರೈನ್ ಮಾಡಿರೋದೆ ಬರೀ ಒಂದೇ ದಿನ. ಸೊ ಒಂದು ದಿನದಲ್ಲಿ ಒಂದು 1/2 hour 1 hour ಅಷ್ಟೇ. ಇವಾಗ ನೋಡಿ
ಮೇಲ್ಗಡೆ ಇರೋ ಕಲ್ಲುಗಳನ್ನ ಕೆಳಗಡೆ ಇಡ್ಸಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ನೋಡ್ರಿ, ಟೈಮ್ ಸುಮಾರು 12 ಗಂಟೆ ಮೇಲಾಯ್ತು. ನಮ್ಮ ಜೊತೆ ಇವಾಗ ಇನ್ನೊಬ್ರು ಗೆಸ್ಟ್. ಇಲ್ಲಿ ಇಲ್ಲೇ ಇನ್ನೊಬ್ರು ನೋಡ್ರಿ, ಮಾತು ಯಾವ ತರ ಕೇಳುತ್ತೆ ನಾಯಿ ಮರಿ. ಟೈಮ್ ನೋಡಿ 12:15. ಸೊ ಇವಾಗ ನಾವೇನು ಮಾಡ್ತೀವಿ, ಮಲಗಬೇಕು. ಇಲ್ಲಿ ನೋಡಿ, ಇಷ್ಟೋ ತನಕ ಕೆಲಸ. ಇಲ್ಲಿ ಸ್ವಲ್ಪ ಕೆಲಸ ಮಾಡಿದ್ವಾ, ಕಲ್ಲು ಸಿಕ್ತು, ಕಲ್ಲು ಬರಲಿಲ್ಲ. ಇವಾಗ ಸ್ವಲ್ಪ ಹೊತ್ತು ಮಲಗಬೇಕು, ಬೆಳಿಗ್ಗೆ ಬೇಗ ಎದ್ದು ಮತ್ತೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಸೊ ಹಾಗಾಗಿ ಇವಾಗ ಏನು ಮಾಡ್ತೀವಿ, ಮಲಗ್ತೀವಿ. ಬಟ್ ನಮ್ಮ ಸುತ್ತ ಯಾವ ಪ್ರಾಣಿ ಇದೆ ಗೊತ್ತಿಲ್ಲ. ಆನೆ ಆವಾಗವಾಗ ಬರುತ್ತೆ ಇಲ್ಲಿಗೆ, ಬಟ್ ಇಲ್ಲಿ ಸೌಂಡ್ ಇದೆಯಲ್ಲ, ಸೌಂಡಿಗೆ ಆನೆ ಬಂದಿದ್ದ, ಈ ಸೌಂಡಿಗೆ ಬರಲ್ಲ. ಸೇಫ್ಟಿ ಬಂದರೆ ಟೈಮು ಇನ್ನೇನು ಹತ್ತತ್ರ 1 ಗಂಟೆ, ಹತ್ತತ್ರೇನು 1 ಗಂಟೆ ಆಗೋಯ್ತು. ಸೊ ಓಕೆ, ನಾವು ಇವಾಗ ಒಂದು ಸ್ವಲ್ಪ ಹೊತ್ತು ಮಲಗಿ ಸಿಗ್ತೀವಿ ಬೆಳಿಗ್ಗೆ. ಅಲ್ಲಿ ತನಕ ಎಲ್ರಿಗೂ ಗುಡ್ ನೈಟ್. ಏ ಒಬ್ರು ಹತ್ಬಿಟ್ಟು ಅಲ್ಲಿ ಟಚ್ ಮಾಡಿ ನೋಡಿ ಫಸ್ಟು. ಹೊಡಿನಾರ್ದು ಒಂದ್ಸಲಿ ಹೊಡೆಯಲ್ಲ, ಸುಮ್ಮನೆ ಜುಮ್ಮನತ್ತೆ ಅಷ್ಟೇ ಕಣ. ಬಿದ್ದೋಯ್ತ್ರಿ ಕಂಬ. ನಮ್ಮ ಹುಡುಗರೇನೋ ಸಾಹಸ ಮಾಡ್ತಾವ್ರೆ. ನೋಡ್ರಿ, ಮಧ್ಯಾಹ್ನದ ಊಟ ಬಿಸಿ ಬಿಸಿ ಮುದ್ದೆ ಮಾಡ್ತಾಯಿದ್ದೀವಿ ಎಲ್ಲ. ಇಷ್ಟೋ ತನಕ ಕೆಲಸ ಮಾಡಿ ಸುಸ್ತಾಗ್ಬಿಟ್ಟದೆ. ನಮ್ಮ ಹುಡುಗ ಅವತ್ತು ಕಾಪ್ಸ್ಕೊಂಡಿದ್ದ, ಊಟ ಮಾಡಿಲ್ಲ ಅಂತ. ಅದಕ್ಕೆ ಅವತ್ತು ಬೇಗ ಊಟ ಮಾಡ್ತಾಯಿದ್ದೀವಿ. ಊಟ ಮಾಡಿ ಮಜ್ಜಿಗೆ ಕುಡಿದು ಹೋಗೋಣ. ಓಕೆ, ಫೈನಲಿ ಊಟ ಆಯಿತು. ಊಟ ಮಾಡ್ಕೊಂಡು ಇವಾಗ ವಾಪಸ್ ನಮ್ಮ ಆನ್ ಡ್ಯೂಟಿ ಹೋಗ್ತಾಯಿದ್ದೀವಿ ಎಲ್ಲರೂ, ನಾನು ಮತ್ತು ನಮ್ಮ ಹುಡುಗರು ಎಲ್ಲರೂ. ಇನ್ನೊಂದು ಸ್ವಲ್ಪ ಇದೆ ಕೆಲಸ, ಆ ಕೆಲಸನ ಮುಗಿಸ್ಬೇಕು ಇವತ್ತು ಎಷ್ಟೊತ್ತಾದರೂ ಅಂತ ಡಿಸೈಡ್ ಮಾಡಿದ್ದೀವಿ. ಏನೋ ಇವತ್ತು ಎಷ್ಟೊತ್ತಾದರೂ ಕೆಲಸ ಮುಗಿಸ್ಲೇಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ನಮ್ಮ ಟ್ರ್ಯಾಕ್ಟ್ರು ಮತ್ತು JCP ಎಲ್ಲ ನೋಡಲ್ಲಿ ನಿಂತಿದ್ದಾವೆ ನೋಡಿ. ಕಾಂಟ್ರಾಕ್ಟ್ ಮುಖಾಂತರ ಮಾಡಿಸ್ತಾ ಇರೋದ್ರ ಕೆಲಸ. ನಿಮಗೂ ಏನಾದರೂ JCP ಕೆಲಸ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿರಿ, ನನ್ನ ಮಾಡಿಸ್ಕೊಡ್ತೀನಿ. ಹೊಸ ಬಿಸ್ನೆಸ್ ಇದನ್ನೆಲ್ಲ ಮುಗಿಸಿ ಸಿಗ್ತೀನಿ ನಾಳೆ. ಮತ್ತು ತುಂಬ ಜನ ಕೇಳ್ತಾ ಇದ್ರಲ್ಲ, ನಿಮ್ಮ ಊರು ಟೂರ್ ಮಾಡಿ, ಊರು ತೋರಿಸಿ ಅಂತ. ಸೊ ನೆಕ್ಸ್ಟು ಹಬ್ಬದ ತಕ್ಷಣ ತೋರಿಸ್ತೀನಿ ನಮ್ಮೂರು ಮತ್ತು ನಮ್ಮೂರು ಟೂರ್. ಓಕೆ, ಡೋಂಟ್ ವರಿ. ನಾಳೆ ಹಬ್ಬಕ್ಕೆ ಒಂದು ಸ್ಪೆಷಲ್ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್.